ಹುಲಿಮಂಗಲ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಬೆಂಗಳೂರು ನಗರ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಕೆಸಿ ನಾಗರಾಜ್ ರವರ ಹುಟ್ಟುಹಬ್ಬ ಅಂಗವಾಗಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ವಿಶೇಷವಾಗಿ ಬನ್ನರುಘಟ್ಟ ಚಂಪಕಧಾಮ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮತ್ತು ಆಶ್ರಯವಿಲ್ಲದವರಿಗೆ ಆಶ್ರಮದಲ್ಲಿ ಅನ್ನದಾಸೋಹ ವಿತರಣೆ ಮತ್ತು ಶ್ರೀ ಶ್ಯಾಮ್ ಗೋ ಶಾಲೆಯಲ್ಲಿ ರಾಸುಗಳಿಗೆ ಮೇವು ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಪ್ರಭಾವಿ ರಾಜಕಾರಣಿಯಾದ ಕೆಸಿ ನಾಗರಾಜ್ ರವರು ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಮತ್ತು ಕುಟುಂಬದ ಸದಸ್ಯರ ಜೊತೆಗೂಡಿ ವಿಭಿನ್ನವಾಗಿ ಆಚರಿಸಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಸ್ನೇಹಿತರು ಮತ್ತು ಹಿತೈಷಿಗಳು ಹುಲಿಮಂಗಲ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಕೆಸಿ ನಾಗರಾಜ್ ರವರಿಗೆ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಹುಲಿಮಂಗಲ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಯುವ ನಾಯಕರಾದ ಕೊಪ್ಪಗೇಟ್ ಮುನಿರಾಜ್, ಮುಖಂಡರಾದ ಕೊಪ್ಪ ಕೋದಂಡ ರಾಮರೆಡ್ಡಿ, ರಾಮ್ ಪ್ರಕಾಶ್ ರೆಡ್ಡಿ, ಕೊಪ್ಪ ಡೈರಿ ಅಧ್ಯಕ್ಷ ಚಂದ್ರಶೇಖರ್ ರೆಡ್ಡಿ, ರವೀಂದ್ರ ರೆಡ್ಡಿ, ನಂಜುಂಡಸ್ವಾಮಿ, ಬೊಮ್ಮಂಡಹಳ್ಳಿ ಲಿಂಗರಾಜ್, ಎಸ್ಎಲ್ವಿ ವೆಂಕಟೇಶ್, ಕೇಶವಮೂರ್ತಿ ಮೊದಲಾದವರು ಭಾಗವಹಿಸಿದ್ರು. ಅವರಿಗೆ ತುಂಬುವುದಾದ ಧನ್ಯವಾದಗಳನ್ನು ಹೇಳ್ತಾ ಮುಂದೆ ಇದೇ ರೀತಿ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗಲಿ. ಸದಾ ನಮ್ಮ ಆಶೀರ್ವಾದ, ನಿಮ್ಮ ಆಶೀರ್ವಾದ, ಎಲ್ಲರೂ ಆಶೀರ್ವಾದನೂ ನಾಗರಾಜ್ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಆದರೆ ಇದೇ ರೀತಿ ಎಲ್ಲರೂ ಪ್ರತಿ ವರ್ಷ ಅನ್ನದಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಪೂಜಾ ಮಾಡಿಕೊಂಡು ಅವರ 3 ವರ್ಷ ಆಯಿಸಿಕೊಳ್ಳಿ ಅಂತ ನಾನು ಕೇಳ್ತೀನಿ. ಧನ್ಯವಾದಗಳು. ನನ್ನ ಹೆಸರು ಕೆಸಿ ನಾಗರಾಜ್ ಅಂತ, ಕೊಪ್ಪ ಗ್ರಾಮ. ನನಗೆ ಹುಟ್ಟುಹಬ್ಬ ಮಾಡ್ಕೊಂಡು ರೂಢಿಲ್ಲ. ಹುಟ್ಟುಹಬ್ಬ ಮಾಡಬೇಕಂತೇಳಿ ಇವತ್ತು ತೀರ್ಮಾನ ಆಯಿತು. ಹುಟ್ಟುಹಬ್ಬದ ಪ್ರಯುಕ್ತ ಚಪ್ಪಕ್ರಮ ದೇವಸ್ಥಾನದಲ್ಲಿ ಪೂಜೆ ಮಾಡಿ, ಇದೇ ಅನಾಥಾಶ್ರಮದಲ್ಲಿ ಎಲ್ಲರೂ ಕುಡಿದು ವ್ಯವಸ್ಥೆ ಮಾಡಬೇಕು. ಗೋಶಾಲೆಗೆ ಹೋಗಿ ಹಸುಗಳಿಗೆ ಬಾಳೆಹಣ್ಣು ಎಲ್ಲ ಕೊಡಬೇಕಂತ ನಾವೆಲ್ಲ ಸ್ನೇಹಿತರು ಮಾತಾಡ್ಕೊಂಡು ಅದೇ ರೀತಿ ಇವತ್ತು ಬಂದಿದ್ದೀವಿ. ನಿಮಗೆ ವ್ಯವಸ್ಥೆ ಮಾಡಿದ್ವಿ. ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಚೆನ್ನಾಗಿರಲಿ. ನಾನು ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲರಿಗೂ ನಾನು ಆಶೀರ್ವಾದ ಕೊಡ್ತೀನಿ.
ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಇವತ್ತು ಸ್ನೇಹಿತರಾದಂಥ ಕೆ ಸಿ ನಾಗರಾಜ್ ಅವರು ಹುಟ್ಟಿದ ಹಬ್ಬದ ಪ್ರಯುಕ್ತ ದೇವಸ್ಥಾನ ಚಂಪಕಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಪೂಜೆ ನೆರವೇರಿಸಿ ಅನಾಥಾಶ್ರಮದಲ್ಲಿ ಅಲ್ಲಿ ಊಟದ ವ್ಯವಸ್ಥೆ ಮಾಡಿ ಈಗ ಗೋಶಾಲೆಯಲ್ಲಿ ಹಣ್ಣು ಮತ್ತು ಬೆಲ್ಲವನ್ನು ಕೊಟ್ಟು ಗೋವುಗಳ ಆಶೀರ್ವಾದಕ್ಕೆ ಪಡೆಯೋಕ್ಕೆ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನನ್ನ ಜೊತೆಯಲ್ಲಿ ಒಡನಾಡಿಯಾಗಿ ಸುಮಾರು ನಾವು ಇಬ್ಬರು ಸ್ನೇಹಿತರುಗಳು ಇವತ್ತು ನನ್ನ ಸ್ನೇಹಿತನಿಗೆ ಹುಟ್ಟಿದಬ್ಬ. ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯನ ಹೇಳ್ತಾ 100 ವರ್ಷಗಳ ಕಾಲ ಇದೇ ರೀತಿ ಖುಷಿಯಾಗಿ ನಗ್ನಗ್ತಾ ಜೊತೆಯಲ್ಲಿ ಇರೋಣ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿ ನಾಗರಾಜ್ ಉಪಗ್ರಾಮದ ಮಾಜಿ ಪಂಚಾಯಿತಿ ಸದಸ್ಯರು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಸ್ನೇಹಿತರಾದ ಕೆ ಸಿ ನಾಗರಾಜ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು. ದೇವರ ಐಶ್ವರ್ಯ ಆರೋಗ್ಯ ಕೊಡಲಿ ಅಂತ ಕೇಳ್ಕೊಳ್ತೀವಿ. ನಾಗರಾಜರವರು ಗೋಶಾಲೆಗೆ ಆಹಾರವನ್ನು ಸಲ್ಲಿಸಿ ಎಲ್ಲ ಗೋವುಗಳನ್ನು ಸಂತೋಷಪಡಿಸಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕವಾದ ಕೃತಜ್ಞತೆಯನ್ನು ಕೋರುತ್ತಾ ಇದ್ದೇನೆ. ಆಯುಷ್ಯು ಆರೋಗ್ಯ ಭಾಗ್ಯ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆತ್ಮೀಯ ಸ್ನೇಹಿತರಾದ ಕೆ ಸಿ ನಾಗರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ದಿನ ಅವರು ಬನ್ನೇರುಘಟ್ಟಕ್ಕೆ ಬಂದು ಗೋಶಾಲೆ ಮತ್ತು ದೇವಸ್ಥಾನ ಪೂಜೆ ನೆರವೇರಿಸಿ ಮತ್ತು ಅನಾಥಾಶ್ರಮದಲ್ಲಿ ಅದನ್ನು ನೆರವೇರಿಸಿಕೊಂಡು ಈಗ ಪ್ರೆಸೆಂಟ್ ಗೋಶಾಲೆಗೆ ಬಂದು ಇದು ಗೋವುಗಳಿಗೆ ಏನೋ ಆಶೀರ್ವಾದ ಪಡೆಯೋದಕ್ಕೆ ಬಂದು ಅವರ ಒಂದು ಇದು ಸಂತೃಪ್ತಿನ ನನಗೆ ಹುಟ್ಟುಹಬ್ಬ ಆಚರಣೆ ಮಾಡಬೇಕಂತೇಳಿ ನಾನೆಲ್ಲ ಸ್ನೇಹಿತರು ಒಂದು ತೀರ್ಮಾನ ಮಾಡಿದ್ವಿ. ಅದೇ ರೀತಿ ನಾವು ಈಗ ಹುಟ್ಟುಹಬ್ಬ ಆಚರಣೆ ಮಾಡ್ಕೊತೀವಿ. ಸಾಧಾರಣವಾಗಿ ಬನ್ನೇಘಟ್ಟ ಚಂಪಕದಮ್ಮ ಸ್ವಾಮಿ ದೇವಸ್ಥಾನ ಆಶೀರ್ವಾದ ಹಾಗೂ ಇಲ್ಲಿ ಬನ್ನೇಘಟ್ಟ ಅನಾಥಾಶ್ರಮದಲ್ಲಿ ಬಡವರಿಗೆ ಈ ದಿನ ಪೂರ್ತಿ ಊಟದ ವ್ಯವಸ್ಥೆ ಹಾಗೂ ಈ ಬನ್ನೇಘಟ್ಟ ಪಾರ್ಕ್ ರಸ್ತೆಯಲ್ಲಿ ಗೋಶಾಲೆಯಲ್ಲಿ ಗೋವುಗಳಿಗೆ ಬಾಳೆಹಣ್ಣು ಬೆಲ್ಲ ಕೊಡುವ ಒಂದು ಕಾರ್ಯಕ್ರಮ ಮಾಡಿದ್ವಿ. ಭಗವಂತನು ಎಲ್ಲರಿಗೂ ಒಳ್ಳೇದು ಮಾಡಲಿ, ನನಗೂ ಒಳ್ಳೇದು ಮಾಡಲಿ. ಅದೇ ರೀತಿ ಸರ್ವರಿಗೂ ಸಮಪಾಲು ಸರ್ವೇ ಜನ ಸುಖಿನೋ ಭವಂತು ಅಂತೇಳಿ ಈ ಹುಟ್ಟುಹಬ್ಬನ ನಾನು ಆಚರಣೆ ಮಾಡ್ಕೊತಾ ಇದ್ದೀನಿ.